गन्तव्यं दैवमान्तिकम् ಹಾಯ್, ಗುಡ್ ಈವ್ನಿಂಗ್. ಒನ್ಸ್ ಅಗೇನ್ ಸಂಡೇ ಮೂವಿ ರಿವ್ಯೂ. ಇವತ್ತು UI ಉಪೇಂದ್ರ ಅವರ ಡೈರೆಕ್ಷನ್ನಲ್ಲಿ ನೋಡಿದ್ದು. ಭಾರಿ ಜನದ್ದು ಯೂಟ್ಯೂಬಲ್ಲಿ ಆಮೇಲೆ ಬೇರೆ ಬೇರೆ ಚಾನಲ್ನೆಲ್ಲ ನೋಡಿದ ಪ್ರಕಾರ ಭಾರಿ ಜನಕ್ಕೆ ಫೋಕಸ್ ಸಿಕ್ಕಿಲ್ಲ ಇದು ನೋಡಬೇಕು ಅಂತ ಇದ್ರು. ನಾನು ಇವತ್ತು ಅದಕ್ಕೋಸ್ಕರ ಸಂಡೇ ಸ್ಪೆಷಲ್ ಫೋಕಸ್ ಸಿಗುತ್ತೆ ಅಂತ ನೋಡಿದ್ದೆ. ಬಟ್ ನಿಜವಾಗ್ಲೂ ಅಲ್ಟಿಮೇಟ್ ಮೂವಿ. 100%ಗೆ 70% ಜನಕ್ಕೆ ಈ ಮೂವಿ ಅರ್ಥ ಆಗೋದಿಲ್ಲ, ಪ್ಲಸ್ ಇಷ್ಟ ಆಗೋದಿಲ್ಲ. ಯಾಕಂದರೆ ಇಟ್ ಈಸ್ ನಾಟ್ ಎ ಕಮರ್ಷಿಯಲ್ ಮೂವಿ. ಇದು ಇನ್ ದ ಫ್ಯೂಚರ್ 2040ಗೆ ಏನಾಗ್ಬೋದು, ಇಲ್ಲ 50ಗೆ ಏನಾಗ್ಬೋದು ಅನ್ನೋದು ಉಪೇಂದ್ರ ಅವರು ತಮ್ಮ ಅನಿಸಿಕೆಯನ್ನು ಈ ಮೂವಿಯಲ್ಲಿ ತೋರಿಸಿದರು. ನಾನು ಉಪೇಂದ್ರನ್ ಫ್ಯಾನ್ ಅಲ್ಲ, ಭಾರಿ ದಿನದ ಮೇಲೆ ಅವರ ಉಪೇಂದ್ರನ್ ಫಿಲಮು ನೋಡಿದ್ದೀನಿ. ಬಟ್ ಈ ಮೂವಿ ತುಂಬ ನನಗೆ 10ರಲ್ಲಿ 8 ನನ್ನ ಪರ್ಸ್ನಲ್ ವ್ಯೂ. ಉಪೇಂದ್ರ ಅವ್ರ ಡೈರೆಕ್ಷನ್ನು. ಇದರಲ್ಲಿ ಸ್ಟೋರಿಯಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಎನ್ವೈರ್ಮೆಂಟ್ ಬಗ್ಗೆ ತೋರಿಸಿದ್ದಾರೆ. ಅದನ್ನೇ ಅವರ ತಾಯಿ ರೂಪದಲ್ಲಿ ಎನ್ವೈರ್ಮೆಂಟ್ನೇ ಹೇಗೆಲ್ಲ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊತಾರೆ ಅನ್ನೋ, ಎನ್ವೈರ್ಮೆಂಟ್ ಅಗೇನೆಸ್ಟ್ ಹೋದರೆ ಏನಾಗುತ್ತೆ ಅನ್ನೋದೇ ಈ ಪಿಕ್ಚರಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ಎರಡನೇದು ಕರಪ್ಷನ್ ಬಗ್ಗೆ, ಮೂರನೇದು ಪೊಲಿಟಿಷಿಯನ್ಸ್ ಬಗ್ಗೆ, ನಾಲ್ಕನೇದು ಹ್ಯೂಮನ್ ರಿಲೇಷನ್ಶಿಪ್ ಬಗ್ಗೆ. ಎಲ್ಲದೂ ಇದರಲ್ಲಿ ಮಿಕ್ಸ್ಚರ್ ಆಫ್ ಇದೆ. ಸೊ ಭಾರಿ ಖುಷಿಯಾಗುತ್ತೆ. ದಯವಿಟ್ಟು ಯಾರು ನಿಜವಾಗ್ಲೂ ಪೇಷನ್ಸಿಂದ ನೋಡಬೇಕು. ಪೇಷನ್ಸಿಂದ ನೋಡಿದರೆ ಈ ಮೂವಿಯಲ್ಲಿ ಫೋಕಸ್ ಇರುತ್ತೆ. ಇದರಲ್ಲಿ ಸಹ ಕಲಾವಿದರಾಗಿ ರವಿಶಂಕರ್ ಅವರು, ಅಚ್ಯುತ್ ಅವರು ಹಾಗೂ ಸಾಧು ಕೋಕಿಲ್ ಅವರು ತಮ್ಮ ಅಭಿನಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಓವರ್ ಆಲ್ ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಪೇಷನ್ಸಿಂದ ನೋಡೋದಿದ್ದರೆ ಈ ಫಿಲಮ್ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಇದು ನನ್ನ ಪರ್ಸ್ನಲ್ ರಿವ್ಯೂ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮೂವಿ ರಿವ್ಯೂಗೆ ಕಾಯ್ತಾರೆ ನೆಕ್ಸ್ಟ್ ಸಂಡೇ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು.